ನಿಮ್ಮ ಹತ್ರ ಬರೀ 16 ಲಕ್ಷ ಇದ್ರೆ ಸಾಕು ನೆಲಮಂಗಲ ಹತ್ರ ಸೈಟ್ ತಗೋಬಹುದು. ಡಿಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಸರ್ ನಮ್ದು 60% ಲೋನ್ ಆಗುತ್ತೆ ಸರ್. 16 ಲಕ್ಷ ಇದ್ರೆ ಸಾಕು, ಮಿಕ್ಕಿದ 60% ಲೋನ್ ಅಲ್ಲಿ ಸಿಗುತ್ತೆ. ತಡ ಮಾಡಬೇಡಿ, ಆಲ್ರೆಡಿ 20% ಬುಕ್ಕಿಂಗ್ ಆಗೋಗಿದೆ. ಬೇಗ ಬಂದು ನಿಮ್ ಸೈಟ್ ನ ಬುಕ್ ಮಾಡ್ಕೊಳ್ಳಿ. ಹೇಳ್ಬೇಕು ಅಂದ್ರೆ ಇದು ಪ್ರೈಮ್ ಲೊಕೇಶನ್, ತುಂಬಾ ಈಸಿ ಕನೆಕ್ಟಿವಿಟಿ ಇದೆ. ನಮ್ಮಲ್ಲಿ 800 ಸ್ಕ್ವೇರ್ ಫೀಟ್ ಇಂದಾನು ಸೈಟ್ ಗಳು ಅವೈಲಬಲ್ ಇದೆ. ಸೊ ಯಾರ್ ಬೇಕಾದ್ರೂ ಬಂದು ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಸೈಟ್ ಬುಕ್ ಮಾಡಬಹುದು. ತುಮಕೂರು ಹಾಸನ್ ಹೈವೇ ತುಂಬಾ ಹತ್ರ ಇದೆ. ನೀವು ಏರ್ಪೋರ್ಟ್ ಹೋಗ್ಬೇಕಂದ್ರೆ ಕೇವಲ 30 ನಿಮಿಷ ಡ್ರೈವ್ ಅಷ್ಟೇ. ಯಾರೆಲ್ಲ ನೆಲಮಂಗಲ ಹತ್ರ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರಾ, 5 ಎಕರೆಯಲ್ಲಿ ಮಾಡಿರೋ ಪ್ರಾಜೆಕ್ಟ್ ಇದು. 96 ಸೈಟ್ಗಳು ಸೇಲಿಗಿದಾವೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVB ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಂದು ಹೊಸ ಲೇಔಟ್ ನಮ್ಮ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ತುಳಸಿ ನಯನ ಅಂತ ಹೇಳ್ಬಿಟ್ಟು ಇದು ಲೇಔಟು, ಹೊಸ ಲೇಔಟು. ಸುಮಾರು ಎಷ್ಟು ಎಕರೆಲ್ಲಿ ಮಾಡ್ತಾ ಇದ್ದಾರೆ, ಎಷ್ಟು ಸೈಟ್ಸ್ಗಳಿದ್ದಾವೆ, ಯಾವ್ಯಾವ ಡೈಮೆನ್ಷನಲ್ಲಿದೆ, ಲೋನ್ ಆಗುತ್ತಾ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಛಾಯೇಶ್ ಜಾಯ್ನ್ ಆಗಿ ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ನೋಡಿ, ಯಾರೆಲ್ಲ ನೆಲಮಂಗಲ ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ರು ಅಂಥವ್ರಿಗಾಗಿನೇ ಒಂದು ಹೊಸ ಲೇಔಟ್ನ ತೋರಿಸ್ತಾ ಇದ್ದೀವಿ. ಸೊ ಬನ್ನಿ, ಏನು ಪ್ರೈಸ್ ಆಗುತ್ತೆ, ಆಫರ್ ಏನಾದರೂ ಕೊಡ್ತಾರಾ, ಡಿಸ್ಕೌಂಟ್ ಏನಾದರೂ ಕೊಡ್ತಾರಾ, ಪೂರ್ತಿ ಡೀಟೇಲ್ಸ್ ನಾ ತಿಳಿಸ್ಕೊಡ್ತೀವಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ರೆ ಮೇಡಮ್? ನಾನ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಟೋಟಲ್ ಆಗಿ ಈಗ ತುಳಸಿ ನಯನ ಅಂತಕ್ಕಂಥ ಒಂದು ಪ್ರಾಪರ್ಟಿಗೆ ಬಂದಿದ್ದೀವಿ. ಎಷ್ಟು ಎಕರೆ ಪ್ರಾಜೆಕ್ಟ್ ಇದು? ಸರ್ ಇದು 5 ಎಕರೆ ಪ್ರಾಜೆಕ್ಟು. ನಮ್ಮಲ್ಲಿ 96 ಸೈಟ್ಗಳಿವೆ. ಸೊ ಇದು 5 ಎಕರೆ ಪ್ರಾಜೆಕ್ಟ್ ಅಲ್ಲಿ 96 ಸೈಟ್ಗಳು ಇರ್ತಕ್ಕಂಥದ್ದು ಅಲ್ವಾ? ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ನಾವೀಗ? ಇದು ನೆಲಮಂಗಲ ದೊಡ್ಡಬಳ್ಳಾಪುರ ಮೇನ್ ರೋಡ್ ಮೈನಹಳ್ಳಿಯಲ್ಲಿ ಇದೀವಿ. ಸೊ ನೆಲಮಂಗಲದಿಂದ ಏನು ದೊಡ್ಡಬಳ್ಳಾಪುರಕ್ಕೆ ರೋಡ್ಗೆ ಹೋಗ್ತಕ್ಕಂಥ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಅದ್ರ ಹತ್ರ ಮೈನಹಳ್ಳಿಲಿ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು ಅಲ್ವಾ? ಸೊ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ನೋಡ್ಬೋದು ಸೈಟ್ಗಳನ್ನ? ಸರ್ ನಮ್ಮಲ್ಲಿ 800 ಸ್ಕ್ವೇರ್ ಫೀಟ್ ಇಂದಾನು ಸೈಟ್ಗಳು ಅವೈಲಬಲ್ ಇದೆ. ಸೊ ಯಾರು ಬೇಕಾದ್ರೂ ಬಂದು ಅವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಸೈಟ್ ಬುಕ್ ಮಾಡಬಹುದು. ಸೊ ಹಾಗಾಗಿ ನಿಮ್ಮಲ್ಲಿ 20-40 ಸಿಗುತ್ತೆ, 30-30 ಸಿಗುತ್ತೆ, 30-40 ಸಿಗುತ್ತೆ, ಜೊತೆಗೆ 40-40 ಸಿಗುತ್ತೆ. ಸೊ 20-40 ಸ್ಟಾರ್ಟಿಂಗ್ ಮೆಜರ್ಮೆಂಟ್ ಆಗಿ 800 ಸ್ಕ್ವೇರ್ ಫೀಟ್ ಇಂದನು ಈ ಪ್ರಾಪರ್ಟಿಲಿ ಸೈಟ್ಗಳು ಸಿಗ್ತಕ್ಕಂಥ. ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ನೋಡೋದಾದ್ರೆ ಯಾವ ತರ ಕನೆಕ್ಟಿವಿಟಿ ಇದೆ ಈ ಲೇಔಟ್ಗೆ? ಸರ್ ನಮ್ಮ ಲೊಕೇಶನ್ ತುಂಬಾ ಈಸಿ ಕನೆಕ್ಟಿವಿಟಿ ಇದೆ ಸರ್. ನೀವು ನೆಲಮಂಗಲದಿಂದ 3 ನಿಮಿಷದಲ್ಲಿ ಬಂದ್ಬಿಡ್ಬೋದು ಇಲ್ಲಿಗೆ. ಅದಲ್ಲದೆ ತುಮಕೂರು ಹಾಸನ್ ಹೈವೇ ತುಂಬಾ ಹತ್ರ ಇದೆ. ನೀವು ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಕೇವಲ 30 ನಿಮಿಷ ಡ್ರೈವ್ ಅಷ್ಟೇ. ಅದು ಅಲ್ಲದೆ ಸುತ್ತ ನೋಡಿ ಅಪಾರ್ಟ್ಮೆಂಟ್ಸ್ ಇದೆ, ಸ್ಕೂಲ್ಸ್ ಇದೆ, ಸೂಪರ್ ಮಾರ್ಕೆಟ್ಸ್ ಇದೆ, ಎಲ್ಲದಕ್ಕೂ ತುಂಬಾ ಹತ್ರ ಇದೆ. ಹೇಳ್ಬೇಕು ಅಂದ್ರೆ ಇದು ಪ್ರೈಮ್ ಲೊಕೇಶನ್, ತುಂಬಾ ಈಸಿ ಕನೆಕ್ಟಿವಿಟಿ ಇದೆ. ಸೊ ಕೇಳಿಸ್ಕೊಂಡ್ರಲ್ಲ, ಕನೆಕ್ಟಿವಿಟಿ ನೆಲಮಂಗಲದಿಂದ ಏನಿಲ್ಲ ಅಂದ್ರೆ ಒಂದು 3 ನಿಮಿಷದಲ್ಲಿ ಈ ಪ್ರಾಪರ್ಟಿಗೆ ನೀವು ರೀಚ್ ಆಗ್ಬಿಡ್ಬೋದು. ಮತ್ತೆ ನೆಲಮಂಗಲದಿಂದ ಏನು ನಾವು ಈಗ ಹಾಸನ್ ಹೈವೇ, ಕುಣಿಗಲ್ ಹೈವೇ ಅಂತ ಹೆಂಗೆ ಕರಿತೀವೋ ಅದು, ಮತ್ತೆ ತುಮಕೂರು ನ್ಯಾಷನಲ್ ಹೈವೇ. ಸೊ ಎರಡೂ ಕೂಡ ಅಷ್ಟೇ ಬೆಂಗಳೂರಿಗೆ ಒಂಥರ ಮೇನ್ ಡೋರ್ ಅಂತಾನೆ ಹೇಳ್ಬೋದು ಆ ಹೈವೇ. ಅದು ಕೂಡ ತುಂಬಾ ಹತ್ರದಲ್ಲಿರ್ತಕ್ಕಂಥದ್ದು. ಮತ್ತೆ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಟೆಂಪಲ್ಸು, ಸ್ಕೂಲು, ಕಾಲೇಜಸ್ಸು, ಮತ್ತೆ ಸೂಪರ್ ಮಾರ್ಕೆಟ್ಸು, ಇವೆಲ್ಲವೂ ಕೂಡ ಹತ್ರದಲ್ಲೇ ಇರ್ತಕ್ಕಂಥದ್ದು. ಮತ್ತೆ ಏರ್ಪೋರ್ಟ್ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂದ್ರೆ ಸರ್ 30 ನಿಮಿಷದಲ್ಲಿ ಜಸ್ಟ್ 30 ಮಿನಿಟ್ಸ್ ಏರ್ಪೋರ್ಟ್ ರೀಚ್ ಆಗ್ಬೋದು. ಮೇಡಮ್, ಅಂಡರ್ ಡೆವಲಪ್ಮೆಂಟ್ ಅಂತ ಹೇಳಿದ್ರಿ, ಆಲ್ಮೋಸ್ಟ್ ಕೆಲವೊಂದು ಚಿಕ್ಕ ಪುಟ್ಟ ಡೆವಲಪ್ಮೆಂಟ್ ಎಲ್ಲ ಆಗೋಗಿದೆ. ಸೊ ಇನ್ನೇನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಈ ಲೇಔಟ್ ಅಲ್ಲಿ? ಸರ್ ಇವಾಗ ನೀವು ನೋಡಿದ್ರೆ ನಿಮ್ಗೆ ಆಲ್ರೆಡಿ ಕಾಣ್ತಾ ಇದೆ, ನಾವು ವಾಟರ್ ಕನೆಕ್ಷನ್, ಸ್ಯಾನಿಟರಿ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅದಲ್ಲದೆ ನಾವು ನಿಮ್ಗೆ ಟಾರ್ ರೋಡು, 24/7 ಸೆಕ್ಯೂರಿಟಿ, ಗೇಟೆಡ್ ಕಮ್ಯುನಿಟಿ ವಿತ್ ಸೆಕ್ಯೂರಿಟಿ, ಮತ್ತೆ ಪವರ್ ಕನೆಕ್ಷನ್ ಎಲ್ಲ ಕೊಡ್ತಾ ಇದೀವಿ. ಸೊ ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಸುತ್ತ ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, ಮತ್ತೆ ವಾಟರ್ ಕನೆಕ್ಷನ್, ಮತ್ತೆ ಕರೆಂಟಿನ ವ್ಯವಸ್ಥೆ A to Z ರೆಡಿ ಆಗುತ್ತೆ. ಮತ್ತೆ ಸೈಟ್ ನಂಬರ್ ಡಿಮಾರ್ಕೇಶನ್. ಸೊ ಇನ್ನು ವರ್ಕ್ ಕೂಡ ಕೆಲಸ ನಡೀತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಲ್ವಾ? ಈಗ ಏನ್ ನೋಡ್ತಾ ಇದೀವೋ ತುಳಸಿ ನಯನ ಲೇಔಟ್. ಸೊ ಏನ್ ಅಪ್ರೂವಲ್ ಬರುತ್ತೆ, ಏನ್ ಡಾಕ್ಯುಮೆಂಟ್ ಅಪ್ರೂವಲ್ ಇದು? ಸರ್ ನಮ್ ಪ್ರಾಪರ್ಟಿ DC ಕನ್ವರ್ಷನ್ ಈ ಖಾತಾ ಬರುತ್ತೆ. DC ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ. ಮೇಡಮ್, ಈಗ ಯಾವ್ಯಾವ ಫೇಸಿಂಗ್ ಅಲ್ಲಿ ನೋಡ್ಬೋದು ಇಲ್ಲಿ ಸೈಟ್ಗಳು? ಸರ್ ನಿಮ್ಗೆ ಯಾವ್ದು ಬೇಕು ಹೇಳಿ, ನಮ್ಮ ಹತ್ರ ಎಲ್ಲ ಇದೆ. ನಾರ್ತ್, ಈಸ್ಟ್, ವೆಸ್ಟ್ ಎಲ್ಲ ಇದೆ. ಆಲ್ರೆಡಿ ನಮ್ಮಲ್ಲಿ 20% ಬುಕಿಂಗ್ ಸ್ಟಾರ್ಟ್, 20% ಆಲ್ರೆಡಿ ಬುಕಿಂಗ್ ಆಗ್ಬಿಟ್ಟಿದೆ. ಸೊ 96 ಅಲ್ಲಿ ಅರೌಂಡ್ ಏನಿಲ್ಲ ಅಂದ್ರೆ ಒಂದು 65-70 ಸೈಟ್ಸ್ ಅವೈಲೇಬಲ್ ಇದೆಯಾ? ಎಸ್ ನೀವು ಆದಷ್ಟು ಬೇಗ ಬಂದ್ರೆ ನಿಮಗೆ ಯಾವ್ದು ಬೇಕೋ ಅದು ಸಿಗುತ್ತೆ. ಸೆಲೆಕ್ಟ್ ಮಾಡ್ಕೋಬಹುದು, ಯಾವ ಫೇಸಿಂಗ್ ಬೇಕೋ ಅದು ಬೇಗ ಸಿಗುತ್ತೆ. ನೋಡೋ ಪ್ರಕಾರ 96 ಸೈಟ್ಸ್ ಅಲ್ಲಿ ಆಲ್ರೆಡಿ 20% ಸೋಲ್ಡ್ ಔಟ್ ಅಂತ ಹೇಳ್ತಾ ಇದ್ದೀರಾ. ಓಕೆ, ಬಟ್ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಇಲ್ಲಿ? ಸರ್ ಇಲ್ಲಿ ಪ್ರೆಸೆಂಟ್ ಪ್ರೈಸ್ 3599 ಸರ್. ಬೇಕಾದ್ರೆ ನೀವು ಸುತ್ತಮುತ್ತ ಎಲ್ಲ ವಿಚಾರಿಸಬಹುದು. ಇಲ್ಲೆಲ್ಲ 4000 ಕಡಿಮೆ ನಿಮ್ಗೆ ಸೈಟ್ ಸಿಗ್ತಾ ಇಲ್ಲ ಪರ್ ಸ್ಕ್ವೇರ್ ಫೀಟ್. ಅದು ಅಲ್ಲದೆ 4000 ಪ್ಲಸ್ ನಡೀತಾ ಇದೆ. ಬಟ್ ನಾವು ಈಗ ಲಾಂಚ್ ಆಫರ್ ಅಂತ 3299 ಗೆ ಕೊಡ್ತಾ ಇದೀವಿ. ಅಂದ್ರೆ ಇದು ಈಗಿನ್ನು ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಡೆವಲಪ್ಮೆಂಟ್ ಫುಲ್ ಕಂಪ್ಲೀಟ್ ಆಗುತ್ತೆ. ಒನ್ಸ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಯ್ತು ಅಂದ್ರೆ 3599 ಆಗುತ್ತೆ. ಸೊ ಆದಷ್ಟು ಬೇಗ ಬಂದ್ರೆ ನಿಮ್ಗೆ ಆಫರ್ ಅಲ್ಲಿ
ನಿಮ್ಗೆ ಇಷ್ಟವಾದ ಸೈಟ್ ತಗೋಬಹುದು. ನಿಮ್ಮ ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 3599 ಅಲ್ಲೂ ಕೂಡ ಡಿಸ್ಪ್ಲೇ ಮಾಡಿದೀರಾ ನೋಡಿ. 3599 ಪ್ರೈಸ್ ಕೊಡ್ತಾ ಇರೋದು. ಬಟ್ ಆಫರ್ ಪ್ರೈಸ್ ಅಂತ ಹೇಳಿ 3299 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಗೆ ಕೊಡ್ತಾ ಇದಾರೆ. ಸೊ ಸುತ್ತಮುತ್ತ ಮಾರ್ಕೆಟ್ ವ್ಯಾಲ್ಯೂ ನೋಡ್ಕೊಂಡ್ರೆ ಜಾಸ್ತಿನೇ ಇದೆ, ಬಟ್ ಇದು ಒಳ್ಳೆ ಆಫರ್ ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಎಲ್ಲ ಡೆವಲಪ್ಮೆಂಟ್ ಅಂಡರ್ ಡೆವಲಪ್ಮೆಂಟ್ ಇರೋದ್ರಿಂದ ಈ ಪ್ರೈಸ್. ಸೊ ಒನ್ಸ್ ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆಯ್ತು ಅಂತಂದ್ರೆ 3599 ರೂಪಾಯಿ ಕಡಿಮೆ ಸಿಗಲ್ಲ. ನೆಗೋಷಿಯಬಲ್ ಕೊಡ್ತೀರಾ ಅವಾಗ ಸರ್? ಅಂದ್ರೆ ಮಾತಾಡ್ಬಹುದು, ಬಟ್ ನೀವೇ ವಿಚಾರಿಸಿ ನೋಡಿ. ಸುತ್ತಮುತ್ತ 4000 ರೂಪಾಯಿ ಕಡಿಮೆ ನಿಮ್ಗೆ ಎಲ್ಲೂ ಇಲ್ಲ. ಎಲ್ಲ 4000 ರೂಪಾಯಿಗಿಂತ ಜಾಸ್ತಿನೇ ಇದೆ. ನಮ್ದೇ ಆಲ್ರೆಡಿ ಕಡಿಮೆ ಇದೆ. ನಾವು ಆಲ್ರೆಡಿ ಕೋಟ್ ಮಾಡಿದೀವಿ, ಕಡಿಮೆನೆ ಕೋಟ್ ಮಾಡಿದೀವಿ. ಬನ್ನಿ ಮಾತಾಡ್ ನೋಡೋಣ ಹೇಗೆ ನಿಮ್ಗೂ ಸ್ಲೈಟ್ಲಿ ಸಿಗುತ್ತೆ. ಸೊ ಹಾಗಾದ್ರೆ ತುಳಸಿ ಪ್ರಾಪರ್ಟಿ ಸಂಸ್ಥೆ ಕಡೆಯಿಂದ ತುಳಸಿ ನಯನ ಅಂತಕ್ಕಂಥ ಪ್ರಾಜೆಕ್ಟ್ ಅಲ್ಲಿ 96 ಸೈಟ್ಸ್ಗಳು ಸೇಲ್ಗಿರ್ತಕ್ಕಂಥದ್ದು. ಅದ್ರಲ್ಲಿ 20% ಬುಕ್ ಆಗಿದೆ ಅಲ್ವಾ? ಸೊ 5 ಎಕರೆ ಪ್ರಾಜೆಕ್ಟ್, DC ಕನ್ವರ್ಷನ್ ಈ ಖಾತಾ, ಸುತ್ತಮುತ್ತ ಡೆವಲಪ್ಮೆಂಟ್ ಎಲ್ಲ ಆಲ್ರೆಡಿ ತಿಳಿಸ್ಕೊಟ್ವಿ, ಕನೆಕ್ಟಿವಿಟಿನೂ ತಿಳಿಸ್ಕೊಟ್ವಿ. ಸೊ 30-40 ಇದೆ, 30-30 ಇದೆ, 20-40 ಇದೆ, 40-40 ಇದೆ. ಅದ್ಬಿಟ್ಟು ಆಡ್ ಡೈಮೆನ್ಷನ್ ಕೂಡ ಇದೆ ಅಲ್ವಾ? ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬಂದು ಇಲ್ಲಿ ಸೈಟ್ ನ ಬುಕ್ ಮಾಡ್ಕೋಬಹುದು. ಮೇಡಮ್ ಈಗ ಅಡ್ವಾನ್ಸ್ ಬುಕಿಂಗ್ ಅಂತ ಹೇಳಿ ಎಷ್ಟು ಅಂತ ಇದ್ದೀರಾ? ಸರ್ 1 ಲಕ್ಷ ರೂಪಾಯಿ ಕೊಟ್ರೆ ನಾವು ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ತಗೋತಾ ಇದೀವಿ. 40% ಕೊಟ್ರೆ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. 80% ಕೊಟ್ರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಬಾಕಿ 20% ನೀವು ಬೇಕಾದ್ರೆ EMI ಅಲ್ಲಿ ಕೂಡ ಕಟ್ಟಬಹುದು. ಈಗ ನೀವು ಹೇಳೋ ಪ್ರಕಾರ ಅಡ್ವಾನ್ಸ್ ಬುಕಿಂಗ್ ಒಂದು ಲೀಗಲ್ ಡಾಕ್ಯುಮೆಂಟ್ ತಗೋಬೇಕಾದ್ರೆ 1 ಲಕ್ಷ ರೂಪಾಯಿ ಕೊಟ್ಟು ತಗೊಂತೀವಿ, ಓಕೆನಾ? ಸೊ ಈಗೇನು ಟೋಟಲ್ ಅಮೌಂಟ್ ಇದೆಯಾ 3299, ಅದರಲ್ಲಿ ಟೋಟಲ್ 30-40 ತಗೊಂತೀರೋ 20-40 ತಗೊಂತೀರೋ ಅದು ನಿಮಗೆ ಬಿಟ್ಟಿದ್ದು. ಅದರಲ್ಲಿ 40% ಅಮೌಂಟ್ ಕೊಟ್ಟರೆ ಅಗ್ರಿಮೆಂಟ್ ಹಾಕಿ ಈ ಸೈಟ್ ನಿಮ್ದು ಈ ತರ ಅಂತ ಹೇಳ್ಬಿಟ್ಟು, ಅದನ್ನ 80% ದುಡ್ಡು ಕೊಟ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ. ಇನ್ನು 20% EMI ರೀತಿ ಕೊಟ್ರೆ ಸಾಕು ಅವರು ಅಲ್ವಾ? ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿ ಸ್ನೇಹಿತರೆ, ಇಷ್ಟೊತ್ತು ನೋಡಿದ್ರಲ್ಲ, ತುಳಸಿ ಪ್ರಾಪರ್ಟಿ ಸಂಸ್ಥೆ ಕಡೆಯಿಂದ ತುಳಸಿ ನಯನದಲ್ಲಿ ಯಾರಿಗೆಲ್ಲ ಸೈಟ್ ಬೇಕು, ಸೊ ಅಡ್ವಾನ್ಸ್ ಬುಕ್ಕಿಂಗು, ಆಫರ್ ಪ್ರೈಸು ಎಲ್ಲದನ್ನು ಕೂಡ ಚಾಯಶ್ರೀ ಮೇಡಮ್ ತಿಳಿಸ್ಕೊಟ್ರು. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ವಿ, ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಸೈಟ್ ತೊಗೊಳ್ಳಿ, ಯಾವುದೇ ಲೇಔಟಲ್ಲಿ ಸೈಟ್ ತೊಗೊಳ್ಳಿ, ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸಿ ಮುಂದುವರಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಮೆನ್ಷನ್ ಮಾಡಿದ್ವಿ, ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಕೊಡ್ತೀರಾ ಅಲ್ವಾ? ಏನೇ ಡೌಟ್ಸ್ ಇದ್ರು, ಕನ್ಫ್ಯೂಷನ್ಸ್ ಇದ್ರು ನೀವು ನಮಗೆ ಕಾಲ್ ಮಾಡಿ ನಾವು ತಿಳಿಸ್ಕೊಡ್ತೀವಿ ಅಲ್ವಾ? ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.